ಬಿಗ್ ಫೈವ್ ನಲ್ಲಿ ಮೊದಲ ಟಾಪ್ ಸ್ಟೋರಿ ಯಾವುದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ಅಟ್ಯಾಕ್ ಕಂಟಿನ್ಯೂ ಆಗಿ ನಡೀತಾ ಇದೆ. ಅಪ್ಪ ಅಮ್ಮನ್ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಹಂಗೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಈ ಕಾಳಗ, ಈ ಯುದ್ಧದ ನಡುವೆ ಗಲ್ಫ್ ರಾಷ್ಟ್ರಗಳು ವಿಲ 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 ಅಂತ ಒದ್ದಾಡ್ತಾ ಇದ್ದಾವೆ. ಕುವೈತ್, UAE ಮತ್ತು ಸೌದಿ ಮೇಲೆ ನಿರಂತರವಾಗಿ ಇರಾನ್ ಭೀಕರ ದಾಳಿಯನ್ನ ನಡೆಸ್ತಾ ಇದೆ. ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿರೋದು. ತೈಲ ಘಟಕ, LPG ಘಟಕ ಮತ್ತು ಜಲ ಸಂಸ್ಕರಣಾ ಘಟಕ ಗುರಿಯಾಗಿಸಿ ದಾಳಿಯನ್ನ ನಡೆಸಿದೆ ಇರಾನ್. ತೈಲ ಘಟಕ ಮುಖ್ಯವಾಗಿ ಎಲ್ಲಿಂದ ತೈಲವನ್ನ ಉತ್ಪಾದನೆ ಮಾಡ್ತಾರೋ ಆ ಘಟಕದ ಮೇಲೇನೆ ದಾಳಿ, LPG ಘಟಕದ ಮೇಲೆ ದಾಳಿ ಮತ್ತು ಜಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಇರಾನ್ನಿಂದ ಗಲ್ಫ್ ರಾಷ್ಟ್ರಗಳ ಮೂಲ ಸೌಕರ್ಯ ಒಂದೊಂದಾಗಿ ನಾಶಪಡಿಸಲಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಎಲ್ಲಿಂದ ಆದಾಯ ಬರುತ್ತೆ? ಇದೇ ತೈಲದಿಂದ, ಗ್ಯಾಸ್ನಿಂದ. ಇದು ಆದಾಯದ ಮೂಲ ರಾಷ್ಟ್ರಗಳಿಗೆ. ಅದನ್ನೇ ಪುಡಿಗಟ್ಟುತ್ತಾ ಇದೆ, ಅದನ್ನೇ ನಾಶ ಮಾಡ್ತಾ ಇದೆ ಇರಾನ್. ತೈಲ ಮತ್ತು LPG ಉತ್ಪಾದನೆಗೆ ಪೆಟ್ಟು ಕೊಡ್ತಾ ಇದೆ ಇರಾನ್ ದೇಶ. ಈಗ ಒಂದೆಡೆ ಹರ್ಮೂಜ್ ಜಲಸಂಧಿ ಮುಚ್ಚಿ ತೈಲ ಸಾಗಾಟಕ್ಕೆ ಪೆಟ್ಟು ನೀಡ್ತಾ ಇದ್ರೆ, ಇದೀಗ ಇರಾನ್ನಿಂದ ತೈಲ ಉತ್ಪಾದನೆಯ ಮೂಲಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ನೋಡಿ, ನಿರಂತರವಾಗಿ ಹೆಂಗಾಗ್ತಾ ಇತ್ತು ಅಂತ ಅಂದ್ರೆ, ಒಂದ್ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಗ್ಗು ಬಡಿತೀವಿ 4 ದಿನಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಟಿದ್ದು. ಬಟ್ ಇರಾನ್ ಮಾತ್ರ ಬಗ್ತಾ ಇಲ್ಲ, ನಿರಂತರವಾಗಿ ದಾಳಿ ನಡೆಸ್ತಾನೆ ಇದೆ. ಬಟ್ ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನಕ್ಕೆ ಅಮೆರಿಕ ಎಂಟ್ರಿ ಆಯ್ತು. ಬಟ್ ಇಲ್ಲಿ ಬಹಳ ಸಂಕಷ್ಟಕ್ಕೆ ಒಳಗಾಗ್ತಾ ಇರೋದು ಪಾಪ ಗಲ್ಫ್ ರಾಷ್ಟ್ರಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಹಂಗಾಯ್ತಾ ಪರಿಸ್ಥಿತಿ ಅಂತ ಗಲ್ಫ್ ರಾಷ್ಟ್ರಗಳದ್ದು? ಖಂಡಿತ ರಾಮ್, ಏನಂದರೆ ಇವತ್ತು ಬೆಳಗ್ಗೆ ಅಷ್ಟೇನೆ ಇಸ್ರೇಲ್ ದೇಶ ಇರಾನ್ನಲ್ಲಿರುವಂತಹ ಒಂದು LPG ಘಟಕದ ಮೇಲೆ, ಅಂದರೆ ನ್ಯಾಚುರಲ್ ಗ್ಯಾಸ್ ಘಟಕದ ಮೇಲೆ ದಾಳಿಯನ್ನು ಮಾಡಿತು. ಈ ಮೂಲಕ ಇರಾನ್ನಲ್ಲಿ ಒಂದು ಅನಿಲ ಉತ್ಪಾದನೆಗೆ ದೊಡ್ಡ ಪೆಟ್ಟನ್ನು ಕೊಡ್ತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಲಿಲ್ಲ. ಇರಾನ್ ದಾಳಿ ನಡೆಸಿದ್ದು ಕೊಲ್ಲಿ ರಾಷ್ಟ್ರಗಳ ಮೇಲೆ, ಅದರಲ್ಲೂ ಕೂಡ ಕುವೈತ್ನಲ್ಲಿರುವಂತಹ ಒಂದು ಅತಿ ದೊಡ್ಡ LPG ಸಂಸ್ಕರಣಾ ಘಟಕದ ಮೇಲೆ ದಾಳಿ ನಡೆಸಿತು. ಈ ದಾಳಿ ನಡೆದ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ಮೇಲೆ ದಾಳಿ ನಡೆಸಿದ್ದು ಇಸ್ರೇಲ್, ಆದರೆ ನೀವು ಅದಕ್ಕೆ ಪ್ರತೀಕಾರವಾಗಿ ಕತಾರ್ ಮೇಲೆ ದಾಳಿಯನ್ನು ನಡೆಸಿದ್ದೀರಾ. ಈ ಮೂಲಕ ಕತಾರ್ನಲ್ಲಿ ಒಂದು ತೈಲ ಸಂಸ್ಕರಣಾ ಘಟಕವನ್ನು ಹಾನಿ ಮಾಡಿದ್ದೀರಾ. ಇನ್ನು ಮುಂದೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಈ ರೀತಿ ದಾಳಿ ನಡೆಸೋದು ಬೇಡ, ಅದರಲ್ಲೂ ಮೂಲಸೌಕರ್ಯಗಳ ಮೇಲೆ. ಈ ರೀತಿ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸಿದಾಗ ಯಾವುದೇ ಒಂದು ತಪ್ಪನ್ನು ಮಾಡದ ಒಂದು ಕೊಲ್ಲಿ ರಾಷ್ಟ್ರಗಳು ಬಲಿಯಾಗ್ತವೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳಿದರು. ಡೊನಾಲ್ಡ್ ಟ್ರಂಪ್ ಅವರ ಸೂಚನೆ ಮೇರೆಗೆ ಇಸ್ರೇಲ್ನಿಂದ ಇರಾನ್ನ ಬೇರೆ ಇನ್ಯಾವುದೇ ಒಂದು ತೈಲ ಆಗಲಿ ಅಥವಾ LPG ಘಟಕಗಳ ಮೇಲೆ ದಾಳಿ ನಡೆದಿಲ್ಲ. ಆದರೆ ಇರಾನ್ ಮಾತ್ರ ಸುಮ್ಮನೆ ಕೂತಿಲ್ಲ. ಬೆಳಗ್ಗೆ ಅಷ್ಟೇ ಕತಾರ್ ಮೇಲೆ ದಾಳಿ ನಡೆಸಿದ್ದಂಥ ಇರಾನ್ ಈಗ ಆನಂತರದ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿರುವಂಥ ಅರಾಮ್ಕೋ ತೈಲ ಘಟಕದ ಮೇಲೆ ಮತ್ತೊಂದು ಬಾರಿ ದಾಳಿ ನಡೆಸಿದೆ. ಆನಂತರ ಇದೀಗ ಕುವೈತ್ ಮೇಲೂ ದಾಳಿ ನಡೆಸಿದೆ ಅನ್ನೋ ಮಾಹಿತಿಗಳು ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಇರಾನ್ ಪಣ ತೊಟ್ಟಿದೆ. ಮೊದಲಿಗೆ ಏನೊಂದು ಅಮೆರಿಕದ ಸೇನಾ ನೆಲೆಗಳು ಮತ್ತು ನೌಕಾನೆಲೆಗಳು ಮತ್ತು ವಾಯುನೆಲೆಗಳೇನಿದ್ವು ಅವುಗಳ ಮೇಲೆ ಟಾರ್ಗೆಟ್ ಮಾಡ್ತಿದ್ದಂಥ ಇರಾನ್ ಆ ನಂತರದ ದಿನಗಳಲ್ಲಿ ಏರ್ಪೋರ್ಟ್ ಮತ್ತು ಬಂದರುಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ತಾ ಇತ್ತು. ಇದೀಗ ಅದರ ಒಂದು ಟಾರ್ಗೆಟ್ ಏನಿದೆ ಅದು ತೈಲ ಸಂಸ್ಕರಣಾ ಘಟಕ ಮತ್ತು LPG ಘಟಕಗಳತ್ತ ತಿರುಗಿದೆ. ಅಷ್ಟೇ ಅಲ್ಲ, ಜಲ ಸಂಸ್ಕರಣೆಯ ಘಟಕಗಳನ್ನು ಕೂಡ ಗುರಿಯಾಗಿಸೋದ್ರ ಮೂಲಕ ಈ ಮರುಭೂಮಿ ರಾಷ್ಟ್ರಗಳಲ್ಲಿ ನೀರಿಗೂ ತತ್ವರಾಗುವಂಥ ಸನ್ನಿವೇಶ ಎದುರಾಗಂಗೆ ಮಾಡಿದೆ ರಾಮ್. ಓಕೆ.